ರೈಟ್. ಸೊ ಇವತ್ತು ಇಂಗ್ಲಿಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಕಲೀಲಿಕ್ಕೆ ನೀವೆಲ್ಲರೂ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ. ಸೊ ಕಳೆದ ಒಂದು ಕ್ಲಾಸ್ ನಾವು ಮಾಡಿದ್ವಿ, ಫಸ್ಟ್ ಕ್ಲಾಸು. ಇವತ್ತು ಎರಡನೇ ಕ್ಲಾಸ್ ಮಾಡ್ತಾ ಇರೋದು. ಸೊ ಸೇಮ್ ಅದನ್ನೇ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಈಗ ನಾವು ಫಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ, ABCDEFGH ಅಂತ ನಾವು ಏನು ಕಲಿತಾ ಇದ್ವಿ ಅದು ನಮಗೆ ಬೇಕು, ಬೇಡ ಅಂತಲ್ಲ. ಆದರೆ ನಾವು ಇಂಗ್ಲಿಷ್ ಪದಗಳು ಓದಬೇಕಾದ್ರೆ, ಇಂಗ್ಲಿಷ್ ವರ್ಡ್ಸನ್ನು ನಾವು ಓದಬೇಕಾದ್ರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು, ಆ ಪದದಲ್ಲಿ ಬರುವಂತಹ ಸಣ್ಣ ಸಣ್ಣ ಸೌಂಡ್ಸ್. ಓಕೆ, ಸೊ ಅದಕ್ಕೆ ನಾವು ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಿ. ಓಕೆ, ಪ್ರೊನೌನ್ಸಿಯೇಷನ್ ಅಂದ್ರೇನು, ಉಚ್ಚಾರಣೆ. ಇಲ್ಲಿ ನಾವು ABCDEFG ಅಂತ ಏನು ಹೇಳ್ತೀವಿ ಅದು ಅಕ್ಷರದ ಹೆಸರು, ನೇಮ್ಸ್ ಅಂದ್ರೆ ಅಕ್ಷರದ ಹೆಸರು ಅಷ್ಟೇ. ಅದು ಅದರಿಂದ ಉಚ್ಚಾರಣೆಯಲ್ಲಿ ಬರುತ್ತಾ ಅಂತ ಕೇಳಿದ್ರೆ ಕೆಲವು ಅಕ್ಷರಗಳು ವಾವೆಲ್ಸ್ ಮಾತ್ರ ಬರ್ಬೋದು, ಸ್ವರಗಳು ಮಾತ್ರ ಬರ್ಬೋದು, ಬಟ್ ಕಾನ್ಸನೆಂಟ್ಸ್ ಅದೇ ಉಚ್ಚಾರಣೆಯಲ್ಲಿ ಬರಬೇಕು ಅಂತಿಲ್ಲ. ಈಗ ನಾವು ಫಾಲೋ ಮಾಡಬೇಕಾಗಿರೋ ರೂಲ್ಸ್ ಏನು ಅಂತ ಹೇಳಿದ್ರೆ, ABCDEFGH ಅಂತ ನಾವು ಏನು ಹೇಳಿದ್ವಿ ಅದು ಬೇಕು ನಮಗೆ. ಅದು ಸ್ಪೆಲ್ಲಿಂಗ್, ಅದು ಬರೀಲಿಕ್ಕೆ ಅನುಕೂಲ ಆಗ್ಬೋದು, ಆದರೆ ಓದ್ಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಗೋದು ಯಾವುದು, ಈ ಅಕ್ಷರಗಳನ್ನ ನಾವು ಅ ಬ ಕ ಡ ಎ ಫ ಗ ಜ ಹ ಈ ತರ ಇದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಈ ಅಕ್ಷರ ಹೆಚ್ಚಿನ ಹ ಇ ಜ ಕ ಲ್ ಮ್ ನ್ ಆ ಪ ಕ್ವ ರ ಸ್ ಛ ಅ ವ ವ ಕ್ಸ್ ಯ ಝ್ ಈ ತರ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮಗೆ ಅಕ್ಷರಗಳನ್ನು ಕೂಡಿಸಿ ಒಂದು ಪದ ಮಾಡಿ ಅದನ್ನ ಓದಲಿಕ್ಕೆ ಆಗೋದು. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇದು ಎಲ್ಲಿ ಈ ಅಕ್ಷರಗಳು, ಈ ಶಬ್ದ ಎಲ್ಲ ಎಲ್ಲಿ ಬರುತ್ತೆ ನೀವು ಅನ್ಕೋಬಹುದು, ಇದು ನಿಜವಾಗ್ಲೂ ಈ ತರ ಸೌಂಡ್ಸ್ ಬರುತ್ತಾ ಪದಗಳಲ್ಲಿ ಅಂತ. ಈಗ ಅದಕ್ಕೆ ನಾನು ನಿಮಗೆ ವರ್ಡ್ಸ್ ತೋರಿಸ್ತೀನಿ, ಇದರಲ್ಲಿ ನಿಮಗೆ ವರ್ಡ್ಸ್ ತೋರಿಸ್ತೀನಿ, ಒಂದೊಂದು ವರ್ಡ್ಸ್. ಇನ್ಮೇಲೆ ನಾವೇನ್ ಮಾಡಬೇಕು, ಇದನ್ನ ಬಿಟ್ಬಿಟ್ಟು ಪ್ರೊನೌನ್ಸಿಯೇಷನ್ ಮಾತ್ರ ನಾವು ಫೋಕಸ್ ಮಾಡಬೇಕು. ಓಕೆ, ಆ ಬ ಕ ABCD ಮರ್ತ್ಬಿಡಿ ಅಂತ ಹೇಳ್ತಲ್ಲ, ABCD ನಿಮಗೆ ಸ್ಪೆಲ್ಲಿಂಗ್ ಬರಿಬೇಕಾದ್ರೆ ಬೇಕಾಗುತ್ತೆ, ಬಟ್ ಓದ್ಬೇಕಾದ್ರೆ ನಮಗೆ ಇದನ್ನ ನಾವು ಫಾಲೋ ಮಾಡಬೇಕು. ಆ ಬ ಕ ಡ ಈ ತರ ಎಲ್ಲಿ ಬರುತ್ತೆ ನೋಡಿ. ಈಗ ಪ್ರೊನೌನ್ಸಿಯೇಷನ್ ನಾನು ಹೇಳೋದಾದ್ರೆ, ಈಗ ಇಲ್ಲಿ ನೋಡಿ, ಫಸ್ಟ್ ಅಕ್ಷರ ಏನು, ಫಸ್ಟ್ ಇದು ಚಿತ್ರ ನಿಮಗೆ ಕಾಣಿಸ್ತಿರೋದೇನು, ಆಪಲ್ ಕಾಣಿಸ್ತಾ ಇದೆ. ಸೊ ಆಪಲ್ ಅಲ್ಲಿ ಫಸ್ಟ್ ಅಕ್ಷರ ಎ, ಬಟ್ ಅಲ್ಲಿ ನಾವು ಆಪಲ್ ಅಂತ ಹೇಳಬೇಕಾದ್ರೆ ಫಸ್ಟ್ ಸೌಂಡ್ ಏನ್ ಬರುತ್ತೆ, ಆ ಅಂತ ಬರಬೇಕು. ಇದು ಏಪಲ್ ಅಲ್ಲ. ಈ ಅಕ್ಷರ ಏನು, ಎ ಅಂತ ಹೇಳಲ್ಲ ನಾವು, ಆಪಲ್, ರೈಟ್? ಸೊ ಕನ್ನಡದಲ್ಲಿ ಹೇಳೋದಾದ್ರೂ ಇದನ್ನ ಆಪಲ್. ಸೊ ಫಸ್ಟ್ ಅಕ್ಷರ ಯಾವುದು, ಎ ಅಕ್ಷರ ಇದೆ, ಆ ಶಬ್ದ ಸೌಂಡ್ ಬರುತ್ತೆ. ನೀಲ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮೈಕ್ ಆನ್ ಮಾಡಬೇಡಿ. ಆಪಲ್. ಸೊ ಫಸ್ಟ್ ಅಕ್ಷರ ಏನಿದೆ, ಆ ಸೌಂಡ್ ಅಕ್ಷರ ಏನೇ, ಬಟ್ ಅದರ ಉಚ್ಚಾರಣೆ ಏನು, ಆ ಅಂತ ಸೌಂಡ್ ಬರುತ್ತೆ ಅಲ್ವಾ. ಆಪಲ್. ನೆಕ್ಸ್ಟ್ ಇದು ಇರುವೆಗೆ ಇಂಗ್ಲಿಷ್ ಅಲ್ಲಿ ಆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಆಂಟ್ ಇಲ್ಲಿ ಆ ಅಂತಾನೆ ಶುರು ಆಗುತ್ತೆ ನೋಡಿ. ಆಂಟ್, ಆಂಬ್ಯುಲೆನ್ಸ್. ಈಗ ನೀವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಈ ಪಾಠದಲ್ಲಿ, ಇವತ್ತು ನಾನು ಏನ್ ಪಾಠ ಮಾಡ್ತೀನಿ, ನೀವು ಫೋಕಸ್ ಮಾಡಬೇಕಾಗಿರೋದು ಪದದ ಫಸ್ಟ್ ಸೌಂಡ್. ಇಲ್ಲಿ ಇದು ಪದ, ಇಷ್ಟು ದೊಡ್ಡ ಪದ ಇದ್ರೂ ಈ PP ಅಲ್ಲಿ ಇದು ಹೆಂಗ್ ಬಂತು ತಲೆ ಕೆಡಿಸ್ಕೋಬೇಡಿ. ಈ ಫಸ್ಟ್ ಅಕ್ಷರ ಮಾತ್ರ ಫೋಕಸ್ ಮಾಡಿ, ಫಸ್ಟ್ ಅಕ್ಷರ ಮಾತ್ರ. ಓಕೆ, ಸೊ ಈ ತರ ನಾವು ಆ ಬ ಕ ಇದು ನಿಜವಾಗ್ಲೂ ಬರುತ್ತಾ ಪದದಲ್ಲಿ ಅಂತ ನಾವು ಚೆಕ್ ಮಾಡ್ತಾ ಇರೋದು. ಇಲ್ಲಿ ಫಸ್ಟ್ ಅಕ್ಷರ ಮಾತ್ರ ನೀವು ಚೆಕ್ ಮಾಡಿ. ನಾನು ಪದೇ ಹೇಳ್ತಾ ಇದೀನಿ ಸರ್, ಮತ್ತೆ ಇದು ಇಲ್ಲಿ ಯಾಕೆ ಬಂತು, ಇದೆಲ್ಲ ಹೆಂಗ್ ಬಂತು ತಲೆ ಕೆಡಿಸ್ಕೋಬೇಡಿ, ಇದು ಮುಂದೆ ನಾವು ಕಲಿತೀವಿ. ಫಸ್ಟ್ ಆ ಸೌಂಡ್ಸು ನಮಗೆ ಫೆಮಿಲಿಯರ್ ಆಗಬೇಕು, ಆ ಸೌಂಡ್ ನಾವು ಕೇಳಿ ಅಭ್ಯಾಸ ಆಗಬೇಕು. ಆ ಸೌಂಡ್ ಕೇಳಿ ಅಭ್ಯಾಸ ಆದ ನಂತರ ಆ ಸೌಂಡ್ ಕೇಳಿದಾಗ ನಮಗೆ ಅಕ್ಷರ ಬರೀಲಿಕ್ಕೆ ಅನುಕೂಲ ಆಗಬೇಕು, ನಮ್ಗೆ ಅನುಕೂಲ ಆಗಬೇಕು. ಸೊ ಫಸ್ಟ್ ಏನ್ ಮಾಡಿ, ಇದನ್ನ ಮಾತ್ರ ಫೋಕಸ್ ಮಾಡಿ. ಏನು, ಫಸ್ಟ್ ಅಕ್ಷರನ ಮಾತ್ರ ನೀವು ನೋಡಬೇಕಾಗಿರೋದು. ಪದೇ ಹೇಳ್ತಾ ಇದ್ದೀನಿ, ಎ ಅಕ್ಷರ ಇದೆ, ನಾವು ಓದೋದು ಹೇಗೆ, ಆಪಲ್, ಆಂಟ್, ಆಂಬ್ಯುಲೆನ್ಸ್. ಫಸ್ಟ್ ಅಕ್ಷರ ಮಾತ್ರ ಫೋಕಸ್ ಮಾಡಿ, ರೈಟ್? ಓಕೆ, ನೆಕ್ಸ್ಟ್ ನೋಡಿ, ಬಿ ಅಕ್ಷರ ಇದೆ. ಇದೇನಿದು, ಬ್ಯಾಟ್. ಇದೇನಿದು, ಬೋಟ್. ಇದೇನಿದು, ಬಾಲ್. ಬ್ಯಾಟ್, ಬೋಟ್, ಬಾಲ್ ಇದೆಲ್ಲ ಆಲ್ರೆಡಿ ಕಾಮನ್ ಗೊತ್ತು ನಿಮಗೆ, ಕೆಲವರಿಗೆಲ್ಲ ಗೊತ್ತು ಅಲ್ವಾ. ಸೊ ಬಿ ಅಂತ ಅಕ್ಷರ ಇದೆ. ಬಿ ಅಂತ ಅಕ್ಷರ ಇದ್ರು ಇಲ್ಲಿದ್ರ ಉಚ್ಚಾರಣೆ ಏನು,
ಬ್ಯಾಟ್ ಅಂತ ನಾವು ಹೇಳ್ಬೇಕಾದ್ರೆ ಬ್ಯಾ ಅಂತ ಹೇಳ್ತೀವಿ. ಫಸ್ಟ್ ಅಕ್ಷರ ಬ್ಯಾ ಇರ್ಬೋದು, ಆದ್ರೆ ನಾವು ಸೌಂಡ್ಸ್ ಅಬ್ಸರ್ವ್ ಮಾಡಿ. ಸೌಂಡ್ಸ್ ಫಸ್ಟ್ ನೀವು ಎಲ್ಲಿಂದ ಶುರುವಾಗುತ್ತೆ. ಈಗ ಕನ್ನಡದಲ್ಲಿ ನಾವು ಬ್ಯಾಟ್ ಅಂತ ಹೇಳಿದ್ರು ಓಕೆ. ಸೊ ಇಲ್ಲಿ ನಾವು ಬ್ಯಾ ಫಸ್ಟ್ ಅಕ್ಷರ ಬ್ಯಾಟ್ ಅಂತ ಹೇಳ್ತೀರಾ, ಬಟ್ ಬ್ಯಾ ಅಂತ ಬರ್ಬೇಕಾದ್ರೆ ಬ್ಯಾ ಅನ್ನೋದು ಎಷ್ಟು ಸೌಂಡ್ಸ್ ಇಂದ ಶುರುವಾಗಿದೆ. ಸೊ ನಿಮಗೆ ಬ ಪ್ಲಸ್ ಆ ಇವೆರಡು ಸೇರಿ ಬ್ಯಾ ಆಗುತ್ತೆ. ಬಟ್ ನೀವು ಬ ಸ್ಟಾರ್ಟ್ ಮಾಡಬೇಕಾದ್ರೆ ಬ ಇಂದನೇ ಸ್ಟಾರ್ಟ್ ಮಾಡ್ತೀವಿ ನಾವು. ಬ ಆಟ್ ಬ್ಯಾಟ್, ಬ ಆಟ್ ಬ್ಯಾಟ್. ಸೊ ಈ ಅಕ್ಷರದ ಉಚ್ಚಾರಣೆ ಏನು? ಬ ಬ ಬ. ಹಾಗೆ ಇಲ್ಲಿ ಬೋಟ್. ಸೊ ಫಸ್ಟ್ ಅಕ್ಷರ ಹೇಳಬೇಕಾದ್ರೆ ಆ ಅಕ್ಷರದ ಉಚ್ಚಾರಣೆನ ಸ್ವಲ್ಪ ಒತ್ತಿ ಹೇಳಿ. ಬ್ಯಾಟ್, ಬೋಟ್. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಬ ಬ. ಅಂದ್ರೆ ಈ ಬಿ ಅಕ್ಷರದ ಉಚ್ಚಾರಣೆ ಏನು? ಬ ಬ. ಇದು ಬ ಬ ಬಾಲ್. ಅವಾಗ ನೀವು ಇಲ್ಲಿ ಕೇಳ್ತೀರಾ ಸರ್, ಇದು ಎ ಇದೆಯಲ್ವಾ, ಇಲ್ಲಿ ಎ ಇದೆ, ಬಿ ಎ ಎಲ್ ಎಲ್ ಬ್ಯಾಲ್ ಆಗ್ಬೇಕಲ್ವಾ ಅಂತ ಕೇಳ್ತೀರಾ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಫಸ್ಟ್ ಅಕ್ಷರ ಮಾತ್ರ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ ರೈಟ್. ಈಗ ಇದು ನೋಡಿ, ಬ ಫಸ್ಟ್ ಅಕ್ಷರನ ನೀವು ಹೇಳಬೇಕಾದ್ರೆ ಬ ಬ ಬ್ಯಾಟ್ ಈ ತರ ಹೇಳಿ ಪ್ರಾಕ್ಟೀಸ್ ಮಾಡಿ. ಅವಾಗ ಸೌಂಡ್ಸ್ ನಿಮಗೆ ಕರೆಕ್ಟ್ ಆಗಿ ಕಿವಿಯಲ್ಲಿ ನೀವು ಹೇಳೋದು ನಿಮಗೆ ಕರೆಕ್ಟ್ ಆಗಿ ಕೇಳಿಸುತ್ತೆ. ಬ ಬ ಬೋಟ್, ಬ ಬ ಬಾಲ್. ಇದರ ಅರ್ಥ ಏನು? ಈ ಫಸ್ಟ್ ಅಕ್ಷರ ಏನಿದೆ ಇದನ್ನ ನಾವು ಬಿ 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 ಅಂತ ಹೇಳಲ್ಲ, ಬ ಬ ಅಂತ ಹೇಳ್ತಾ ಇದೀವಿ ಅಲ್ವಾ. ಸೊ ಬಿ ಅಂತ ಹೇಳಿದ್ರೆ ಅದು ಸ್ಪೆಲ್ಲಿಂಗ್ ಆಗುತ್ತೆ, ಅದು ಪ್ರೊನೌನ್ಸಿಯೇಷನ್ ಅಲ್ಲ. ನೀವು ಬಿ ಒ ಎ ಟಿ ಅಂತಾನೆ ಕೂಡಿಸ್ಬೇಕಾಗುತ್ತೆ. ಬಿ ಒ ಎ ಟಿ ಬೋಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಾವು ಬ ಓ ಅಂತ ಹೇಳಿದಾಗ ಮಾತ್ರ. ಬ ಓ ಬೋಟ್. ಇದು ಇಂಗ್ಲಿಷ್ ಅಲ್ಲಿ ಅಕ್ಷರಗಳನ್ನು ಕೂಡಿಸುವ ರೀತಿ. ಇದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ. ಓಕೆ ರೈಟ್. ನೆಕ್ಸ್ಟ್ ಸಿ. ಸಿ ಅಕ್ಷರದ ಉಚ್ಚಾರಣೆ ಎಲ್ಲರೂ ಸಿ ಅಂತ ಹೇಳ್ತೀವಿ. ಸ ಸ ಸಿ ಸಿ. ಆದ್ರೆ ಇಲ್ಲಿ ಕ್ಯಾಟ್, ಇಲ್ಲೇನಿದೆ ಚಿತ್ರ? ಕ್ಯಾಟ್. ಕ್ಯಾಟ್ಗೆ ನೀವು ಸಿ ಹಾಕಿದ್ರೆ ಅದು ಹೆಂಗ್ ಮ್ಯಾಚ್ ಆಗುತ್ತೆ? ಆಗಲ್ಲ. ಸೊ ಕ್ಯಾಟ್ ಅಲ್ವಾ. ಫಸ್ಟ್ ಸೌಂಡ್ ಅನ್ನ ಸ್ಟ್ರೆಸ್ ಮಾಡಿ ಹೇಳಿ. ಕ್ಯಾಟ್, ಕ್ಯಾಟ್. ಹಾಗೆ ಕಪ್, ಕಪ್, ಕೋಟ್, ಕೋಟ್. ಅರ್ಥ ಆಯ್ತಾ? ಓಕೆ. ಫಸ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಪ್ರಾಕ್ಟೀಸ್ ಮಾಡೋಣ. ನಾನೇ ಹೇಳಿಸ್ತೀನಿ ನಿಮ್ಮ ಕೈಗೆ. ಓಕೆ. ಸೊ ಇದು ನಾಯಿ. ನಾಯಿ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ? ಡಾಗ್. ರೈಟ್. ಸೊ ಡಾಗ್ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಸೌಂಡ್ ಏನ್ ಬರುತ್ತೆ ನಿಮಗೆ? ಡಾ ಅಂತ ಹೇಳ್ತೀರಾ. ಓಕೆ. ಬಟ್ ಆ ಅದರಲ್ಲಿ ಎರಡು ಸೌಂಡ್ ಇದೆ, ಡ ಆ ಬರುತ್ತೆ. ಬಟ್ ಸ್ಟಾರ್ಟ್ ಆಗೋದು ಹೇಗೆ? ಸ್ಟಾರ್ಟ್ ಮಾಡೋದು ಜ ಜ ಜಾಗ್ ಅಲ್ವಾ. ಜ ಜ ಜಾಗ್, ಜ ಜ ಡಾಲ್, ಜ ಜ ಡಾಲ್ಫಿನ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಅಕ್ಷರಗಳ ಸೌಂಡ್ಸ್ ನಮಗೆ ಕರೆಕ್ಟ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಕೂತ್ಕೋಬೇಕು. ಅವಾಗ ಏನಾಗುತ್ತೆ, ಎಷ್ಟು ದೊಡ್ಡ ಪದ ಬಂದ್ರು ನಾವು ಕ್ಲಾಸಲ್ಲಿ ನನಗೆ 21 ಅಕ್ಷರಗಳ ಇರೋ ಪದನ ನಾವು ಕ್ಲಾಸಲ್ಲಿ ಡಿಕೋಡ್ ಮಾಡಿದ್ವಿ ಅಲ್ವಾ. ರೈಟ್. ಸೊ ಇದೇನಾಗುತ್ತೆ? ಡಾಗ್, ಡಾಲ್, ಡಾಲ್ಫಿನ್. ಡ ಡ ಡ ಡ ಡ ಡ. ಇದು ಕ ಕ ಕ ಕ ಕ ಕ ಬ ಬ ಬ ಬ ಬ ಬ ಆ ಆ ಆ ಆ ಆ ಆ. ಫಸ್ಟ್ ಅಕ್ಷರ ಮಾತ್ರ ಫೋಕಸ್ ಮಾಡಿ. ನೆಕ್ಸ್ಟ್ ಡಿ ಆಯ್ತು. ಇ. ಇದು ಮೊಟ್ಟೆ. ಮೊಟ್ಟೆನ ಇಂಗ್ಲಿಷ್ ಅಲ್ಲಿ ನಾವೇನು ಅಂತ ಹೇಳ್ತೀವಿ? ಎಗ್. ಎಗ್ಗಿಗೆ ಫಸ್ಟ್ ಸೌಂಡ್ ಏನು? ಎ ಎ. ಆದ್ರೆ ಅಕ್ಷರ ಇಲ್ಲಿ ಏನಿದೆ? ಇ ಇ. ಬಟ್ ನಾವು ಇಗ್ ಇಗ್ ಅಂತ ಹೇಳ್ತೀವಾ? ಇಲ್ಲ. ಎ ಎ ಎಗ್. ಎ ಎ ಎಲಿಫೆಂಟ್. ಎ ಎ ಎಂಬ್ಲಮ್. ಎಗ್, ಎಲಿಫೆಂಟ್, ಎಂಬ್ಲಮ್. ಎ ಎ ಎ. ಅಥವಾ ಎ ಎ ಅಂತಾನು ಹೇಳಿ ಪರವಾಗಿಲ್ಲ. ಇಂಗ್ಲಿಷ್ ಅಲ್ಲಿ ಎ ಅಂತ ಹೇಳ್ತೀವಿ. ಆಕ್ಚುಲಿ ಎ ಅಂತ ಹೇಳಿದ್ರು ಪರವಾಗಿಲ್ಲ. ಎಗ್, ಎಲಿಫೆಂಟ್, ಎಂಬ್ಲಮ್ ಆರ್ ಎಗ್, ಎಲಿಫೆಂಟ್, ಎಂಬ್ಲಮ್. ಎ ಅಲ್ಲ, ಎ ಎ ಅಂತಾನೆ ಹೇಳಿ. ಓಕೆ. ಸೊ ಇಲ್ಲಿ ಈ ಅಕ್ಷರ ಕಂಡ್ರು ಅದನ್ನ ನಾವು ಹೆಂಗೆ ಹೇಳಬೇಕು? ಎ ಅಂತ ಹೇಳಬೇಕು. ನೆಕ್ಸ್ಟ್ ಇದು ಫ್ಯಾನ್. ಫ್ಯಾನ್, ಫ್ರಿಡ್ಜ್, ಇದೇನದು? ಫೋಕ್. ಓಕೆ. ಸೊ ಫ್ಯಾನ್ಗೆ ಫಸ್ಟ್ ಸೌಂಡ್ ಏನು ಅಂತ ಬರುತ್ತೆ. ಅದನ್ನ ಕರೆಕ್ಟ್ ಆಗಿ ಕೆಲವರಿಗೆ ಫ್ಯಾನ್ ಆ ಸೌಂಡ್ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫ್ಯಾನ್, ಫ್ಯಾನ್, ಫ್ಯಾನ್. ಸೊ ಇಲ್ಲಿ ಫಸ್ಟ್ ಅಕ್ಷರ ಏನಾಗುತ್ತೆ? ಬಟ್ ಇಲ್ಲಿ ಕನ್ನಡದಲ್ಲಿ ನಾವು ಈ ಅಕ್ಷರನ ತಗೊಂಡಿದೀವಿ. ಈ ಅಕ್ಷರ ಆಕ್ಚುಲಿ ಅಂತ ಬರಲ್ಲ, ಫ ಫ ಅಂತ ಹೇಳುವಂಥದ್ದು ಅಲ್ವಾ. ಸೊ ಪ ಫ ಬ ಭ. ಸೊ ಫ ಆದ್ರೆ ನಾವು ಇದನ್ನ ಫ್ ಅಂತ ತಗೊಂಡಿದೀವಿ. ಸೊ ಓಕೆ. ಸೊ ಇದನ್ನ ನಾವೇ ಕನ್ನಡದಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಇದನ್ನ ಎಫ್ ಅಂತ ಉಚ್ಚಾರಣೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದು ನಮ್ಮ ಅನುಕೂಲಕ್ಕೆ. ಓಕೆ. ನಾವು ಫ್ಯಾನ್, ಫ್ರಿಡ್ಜ್, ಫ ಫ್ರಿಡ್ಜ್, ಫ ಫ ಫೋಕ್. ಸೊ ಫ್ಯಾನ್, ಫ್ರಿಡ್ಜ್, ಫೋಕ್. ನೆಕ್ಸ್ಟ್ ಗ ಗ. ಇದೇನಿದು? ಗನ್. ಗ ಗ ಗನ್. ಇದೇನಿದು? ಗಿಟಾರ್. ಗಿಟಾರ್ ಫಸ್ಟ್ ಸೌಂಡ್ ಏನು? ಗ ಗ ಗಿಟಾರ್. ಫಸ್ಟ್ ಅಕ್ಷರ ಅಂದ್ರೆ ಕನ್ನಡದಲ್ಲಿ ನಮ್ಮ ಪ್ರಕಾರ ಕನ್ನಡದಲ್ಲಿ ಒಂದು ಅಕ್ಷರ ಅಂತ ಹೇಳಿದ್ರೆ ಕಾಗುಣಿತ ಸೇರಿರುತ್ತೆ ಅದರಲ್ಲಿ. ನಾವು ಗ ಗಿ ಗು ಅಂತ ಹೇಳಿದ್ರೆ ಅದೆಲ್ಲ ನಮಗೆ ಒಂದು ಅಕ್ಷರ. ಬಟ್ ಇಂಗ್ಲಿಷ್ ಅಲ್ಲಿ ಅದು ಎರಡು ಅಕ್ಷರ ಸೇರಿದ್ರೆ ಮಾತ್ರ ಒಂದು ಸಂಪೂರ್ಣ ಅಕ್ಷರ ಆಗುತ್ತೆ
ಅಂದ್ರೆ ಕನ್ನಡದಲ್ಲಿರುವ ಸಂಪೂರ್ಣ ಅಕ್ಷರ ಇಂಗ್ಲಿಷಲ್ಲಿ 2 ಅಕ್ಷರ ಮಿನಿಮಮ್ ವೊವೆಲ್ಸ್ ಬಿಟ್ಟು. ಓಕೆ, ಸೊ ಗನ್, ಗಿಟಾರ್, ಗೌಟ್, ಗ ಗ ಗ. ನೆಕ್ಸ್ಟ್ ಹ ಹ ಹ್ಯಾಟ್, ಹ ಹ ಹ್ಯಾಮರ್, ಹ ಹ ಹ್ಯಾಂಗರ್, ಹ ಹ ಹ. ಎಚ್ ಎಚ್ ಅಕ್ಷರ ಯಾವುದು? ಎಚ್. ಇದನ್ನ ನಾವು ಹ ಅಂತ ಹೇಳಬೇಕು, ಎಚ್ ಅಂತ ಹೇಳ್ಬಾರ್ದು. ಎಚ್ ಅನ್ನೋದು ಸ್ಪೆಲ್ಲಿಂಗ್ ಅಷ್ಟೇ. ಅಕ್ಷರನ ಗುರುತಿಸಲಿಕ್ಕೆ ಎಚ್ ಅಂತ ಹೇಳ್ತೀವಿ. ನೀವು ಹೆಚ್ ಅಂತ HAT ಅಂತಾನೆ ಹೇಳ್ಬೇಕಾಗುತ್ತೆ. ಅದೇ ಹ ಆಟ್ ಹ್ಯಾಟ್ ಅಂತ ಓದ್ಬೋದು. ಓಕೆ, ಹ ಹ್ಯಾಟ್, ಹ್ಯಾಮರ್, ಹ್ಯಾಂಗರ್. ನೆಕ್ಸ್ಟ್ ಐ. ಐ ಅನ್ನೋದನ್ನ ನಾವು ಇ ಅಂತ ಹೇಳ್ಬೇಕಿಲ್ಲಿ. ಸೊ ಇ ಇಂಕ್ ಬಾಟಲ್, ಇಂಕ್ ಇಂಕ್ ಇ ಇ ಇ ಇನ್ಸ್ಟ್ರೂಮೆಂಟ್, ಇ ಇ ಇಮೇಜ್. ಇಂಕ್ ಬಾಟಲ್, ಇನ್ಸ್ಟ್ರೂಮೆಂಟ್, ಇಮೇಜ್. ಓಕೆ, ಸೊ ಇ. ಆಮೇಲೆ ಜೆ. ಜೇನ ನಾವು ಜ ಜ ಜ ಅಂತ ಹೇಳ್ತೀವಿ. ಜಗ್, ಜ ಜ ಜಾರ್, ಜ ಜ ಜಾಕೆಟ್. ನೆಕ್ಸ್ಟ್ ಕೆ. ಕೆ ಬಂದಾಗ ಕ ಅಂತಾನೆ ಬರುತ್ತೆ, ಸಿ ಬಂದಾಗ ಕ ಅಂತ ಬರುತ್ತೆ, ಕೆ ಬಂದಾಗಲೂ ಕ ಅಂತ ಬರುತ್ತೆ. ಕ ಕ ಕಿಡ್, ಕ ಕ ಕೈಟ್, ಕ ಕ ಕೆಟಲ್. ಓಕೆ, ಕ ಕ ಕ. ನೆಕ್ಸ್ಟ್ ಎಲ್. ಎಲ್ಗೆ ನಾವು ಲ್ ಅಂತ ಹೇಳ್ತೀವಿ. ಲ್ ಲ್ಯಾಂಪ್, ಲ್ ಲ್ಯಾಪ್ಟಾಪ್, ಲ್ ಲೆಮನ್. ಮ್ಯಾಂಗೋ, ಮ್ಯಾಂಗೋ, ಮೌಸ್, ಮಗ್. ಸೊ ಎಂ ಅಕ್ಷರ ಬಂದಾಗ ನಾವು ಏನು ಹೇಳಬೇಕು? ಎನ್. ನೋಟ್ಬುಕ್, ಇದೇನಿದು? ನೋಟ್ಬುಕ್. ನೇಲ್, ಇದೇನಿದು? ಮೊಳೆ. ನೋಟ್ಬುಕ್, ನೇಲ್. ಇದು ನೆಕ್ಲೆಸ್, ನೆಕ್ಲೆಸ್. ಆ. ಇದೇನಿದು? ಗುಳಿ. ಸೊ ಇದನ್ನ ನಾವು ಆಕ್ಸ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಆ ಆಕ್ಸ್. ಅಕ್ಷರ ಓ ಇದೆ, ಅದನ್ನು ನಾವು ಉಚ್ಚಾರಣೆ ಮಾಡೋದು ಹೇಗೆ ನೋಡಿ? ಆಕ್ಸ್. ಆರೆಂಜ್. ಇಲ್ಲಿ ಓ ಅಂತಿದ್ರು ನಾವು ಇದನ್ನು ಓರೆಂಜ್ ಅಂತ ಹೇಳ್ತೀವ? ಓರೆಂಜ್ ಇಲ್ಲ, ಆರೆಂಜ್. ಆಯಿಲ್. ಸೊ ಓ ಬಂದಾಗ ಆಕ್ಸ್, ಆರೆಂಜ್, ಆಯಿಲ್. ನೆಕ್ಸ್ಟ್ ಪಿ. ಪಿದು ಉಚ್ಚಾರಣೆ ಏನು? ಪಿ ಅನ್ನೋದು ಅಕ್ಷರ, ಸ್ಪೆಲ್ಲಿಂಗ್ ಅದು. ಬಟ್ ಪದದಲ್ಲಿ ಬರೋದು ಹೇಗೆ? ಪಿ.